ಹೇಳಿ. ಹಾಂ ಸರಿ ಸರಿ. ಓಕೆ ಹೇಳ್ತೀನಿ ತಗೋ. ಫೋನ್ ಮಾಡ್ತಾರಂತ. ಅಯ್ಯೋ ನಾನು ಏನು ಗುರು ಮಾಡಲಿ ಇವಾಗ ಸಡನ್ನಾಗಿ ಹೇಳಿದ್ರೆ ಏನು ಮಾಡೋಕ್ಕಾಗತ್ತೆ ನಾನು. ಸರಿ ನೋಡ್ತೀನಿ, ಟ್ರೈ ಮಾಡ್ತೀನಿ. ಓಕೆ 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 ಸರಿ ಟ್ರೈ ಮಾಡ್ತೀನಿ ತಗೋ. ಅಣ್ಣ ಒಂದು ಹೆಲ್ಪ್ ಮಾಡ್ತೀರಾ? ಏನಿಲ್ಲ, ನಾನು ಒಂದು ಹುಡುಗಿನ ಲವ್ ಮಾಡಿದ್ದೀನಿ. ನಮ್ಮ ಅಪ್ಪ ಅಮ್ಮ ಇಲ್ಲ. ಅವ್ರ ಅಪ್ಪ ಅಮ್ಮ ಹತ್ರ ಮಾತಾಡ್ತೀನಿ, ಆಮೇಲೆ ಹೆಣ್ಣು ಕೊಡ್ತೀನಿ ಅಂತ ಅವರು. ಸುಮ್ಮನೆ ನಮ್ಮ ಅಪ್ಪ ಅಂತ ಫೋನ್ ಮಾಡಿ ಮಾತಾಡ್ಬಿಡಿ ಪ್ಲೀಸ್ ಅಣ್ಣ. ದಯವಿಟ್ಟು ಪ್ಲೀಸ್ ಅಣ್ಣ, ತುಂಬ ಇಷ್ಟಪಡ್ತಾ ಇದ್ದೀನಿ ಅವಳನ್ನ. ನಮ್ಮ ಅಪ್ಪ ಅಮ್ಮ ಏನು ಗೊತ್ತಾ, ಕನ್ನಡ ಸ್ವಲ್ಪ ಮಾತಾಡಿ. ಓಕೆ, ನನ್ನ ಮಗನಿಗೆ ನನ್ಗೆ ಇಷ್ಟ ಇದೆ, ನಾನು ಸೊಸೆ ಮಾಡ್ಕೋತೀನಿ, ನೀ ಸಾಕು, ಅಷ್ಟು ಬಿಟ್ಟು ಏನಿಲ್ಲ. ಪ್ಲೀಸ್ ಅಣ್ಣ ಹಂಗೆ ಮಾಡ್ಬೇಡ. ಏನಣ್ಣ ನೀವು ಲವ್ ಮಾಡಿದ್ರಿ, ನಿನ್ಗೆ ಗೊತ್ತಾಗಿರೋದು ಲವ್ ಏನು ಅಂತ. 7 ವರ್ಷದ ಲವ್ ನಂದು. 7 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ. ಫೋಟೋ ತೋರಿಸ್ತೀನಿ ನೋಡು, ಸೊಸೆಗಳು ಎಲ್ಲ ಫೋಟೋ ನಾನು ತೋರಿಸ್ತೀನಿ. ನಿನಗೆ ಕಟ್ಟಕ್ಕಲ್ಲ, ನಾನು ಕಟ್ಕೊಳಕ್ಕೆ. ನಾನು ಲವ್ ಮಾಡಿ ನಿಂಗೆ ಬುಕ್ ಕೊಟ್ಬಿಡ್ತೀನ? ತುಂಬ ಇಷ್ಟಪಡ್ತಾ ಇದ್ದೀನಿ ಅವಳನ್ನ. ಹೆಂಗವಳೆ? ಚೆನ್ನಾಗಿಲ್ವಾ? ಒಳ್ಳೆ ಬುಟ್ಟಿ ಹಾಕೊಂಡ್ಬಿಡ್ತೀನಿ, ಸೇಟು ಹುಡುಗಿ. ಅವ್ರೇನಂತವ್ರಂದ್ರೆ ಅಪ್ಪ ಅಮ್ಮನ ಬೇಕು. ಇಲ್ಲಿ ಯಾರನ್ನ ಊರವ್ರಿಗೆಲ್ಲ ಕೇಳ್ಸಂಗೆ ಹೇಳ್ತಾ ಇದ್ದೀನಿ ನೋಡಿ. ಅವ್ರು ಏನಂತವ್ರು ಗೊತ್ತಾ? ಅವ್ರು ಏನಂತವ್ರೆ, ಮಾತುಕತೆ ಎಲ್ಲ ಆಗಿದೆ, ಕೆಲಸ ಇದೆ, ನನಗೆ ಒಂದು 35,000 ರೂಪಾಯಿ ಸಂಬಳ ಬರುತ್ತೆ, ತೊಂದರೆ ಇಲ್ಲ, ಟ್ರಾವೆಲ್ಸಲ್ಲಿ ಕೆಲಸ ಮಾಡ್ತೀನಿ. ಈ ಹೊರಗಡೆಯಿಂದ ಟೂರಿಸ್ಟ್ಗಳೆಲ್ಲ ಬರ್ತಾರಲ್ವಾ, ಅವ್ರಿಗೆಲ್ಲ ಕರ್ಕೊಂಡೋದ್ರೆ ನನಗೆ ಕಮಿಷನ್ ಅದು ಇದೊಂದು 100, 5,000, 2,000, 1,000 ಹಿಂಗೆಲ್ಲ ಕೊಡ್ತಾರೆ ಒಂದೊಂದ್ಸತಿ. ಅದ್ರೊಳಗೆ ಹೆಂಗೋ ಸಾಕ್ಬೋದು. ಸಕ್ಕತ್ತಗೊಳೆ, ಒಬ್ಬಳೆ ಮಗಳು, ಒಳ್ಳೆ ಆಸ್ತಿ ಐತೆ, ಸ್ಕೆಚ್ ಮಾಡ್ಬಿಟ್ಟಿದ್ದೀನಿ. ಈಗ ಅವ್ರ ಅಪ್ಪ ಏನಂತವ್ನೆ, ನಿಮ್ಮ ಅಪ್ಪ ಅಮ್ಮನೇ ಬಂದಿಲ್ಲ ನೋಡಕ್ಕೆ, ನೀನ್ ಬಂದು ಬರೀ ನೀನೇ ಬಂದು ನೋಡ್ಕೊಂಡು ಹೋಗ್ತಾ ಇದೀಯ ಅಂತ. ಅದಕ್ಕೆ ನಾನು ನಮ್ಮ ಅಪ್ಪ ಇಲ್ಲಿಲ್ಲ, ಹೊರಗಡೆ ಊರಲ್ಲಿದ್ದಾರೆ. ನಾನು ಒಪ್ಕೊಂಡ್ರೆ ಅವರು ಮಂಗ್ಳೂರಲ್ಲಿದ್ದಾರೆ, ಅವ್ರು ಬರಲ್ಲ. ನನ್ನ ಹೊರಗಡೆ ಹಾಕ್ಬಿಟ್ಟಿದ್ದಾರೆ ನಾನು ಲವ್ ಮಾಡಿದಕ್ಕೆ. ಅವ್ರಿಗೆ ಇಷ್ಟ ಇಲ್ಲ ಸುಮ್ಮನೆ. ಅದಕ್ಕೆ ನಮ್ಮ ಅಪ್ಪನೇ ಅವ್ರು ಅಂದ್ಬಿಟ್ರೆ ಸಾಕು ಅಂತ ಅವನು. ನಮ್ಮ ಮಾಮ ಅವನಲ್ಲ. ಅವ್ರಿಗೇನು ಗೊತ್ತಾಗಲ್ಲ ಸ್ವಲ್ಪ. ಅವನಂತರ ಹುಚ್ಚಂತಾರ ನಮ್ಮ ಮಾಮ. ಹಿಂದಿ ಮಾತಾಡ್ತಾರೆ, ಕನ್ನಡ ಸ್ವಲ್ಪ ಮಾತಾಡ್ತಾರೆ. ಕನ್ನಡ ಅವ್ನು ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾನ ಈಗ. ಸಖತ್ತು. ತುಂಬಾ ಪ್ರಶ್ನೆಗಳು ಹೆಂಗ್ ಹಾಕ್ತಾರಂದ್ರೆ ಹಂಗಿಂಗ್ ಹಾಕಲ್ಲ. ನಿಮ್ ಮದುವೆ ಕರಿತೀನಿ ನಾ, ಪ್ರಾಮಿಸ್ ನಿನ್ಗೆ. ನಿಂಗೆ ಮದುವೆ ಕರೆದಿಲ್ಲ ಅಂದ್ರೆ ಅವ್ರು ಕೇಳಿ ನೀನು. ಸುಮ್ಮನೆ ಏನಿಲ್ಲ, ಆಯ್ತಪ್ಪ ಒಪ್ಕೊಂಡಿದ್ದಾರೆ ಒಬ್ರಿಗೊಬ್ರು, ಆಯ್ತಾ? ಒಬ್ರಿಗೊಬ್ರು ಒಪ್ಕೊಂಡಿದ್ದಾರೆ, ದಯವಿಟ್ಟು ಹಂಗೆ ಮಾಡಬೇಡಿ, ಮದುವೆ ಮಾಡಿಸಿ. ನಾನು ಮದುವೆ ದಿವಸ ಬರ್ತೀನಿ ಅಂದ್ಬಿಡಿ ಸಾಕು. ಓಕೆನಾ? ನನಗೇನು ಗೊತ್ತಾ ಬೇಜಾರು, ನನಗೆ ಹುಡುಗಿನ ಸ್ವಲ್ಪ ಮಾತಾಡ ಸಾಕು. ಸ್ವಲ್ಪ ಮಾತಾಡಿದ್ರೆ ಸಾಕಪ್ಪ. ಗೊತ್ತಾಗಲ್ಲ ಅವ್ರಿಗೆ. ಏನು ಗೊತ್ತಾಗ್ತೈತೆ? ಅವ್ನು ಹಿಂದಿ ಮಾತಾಡೋದು, ಅವ್ನು ಕನ್ನಡ ಅರ್ಥ ಆಗಲ್ಲ ಸರಿಯಾಗಿ. ಕನ್ನಡನೇ ಅರ್ಥ ಆಗಲ್ಲ ಅವನಿಗೆ. ಅಲ್ಲ, ಅವ್ನಿಗೆ ಗೊತ್ತೇ ಆಗಲ್ವಲ್ಲ. ನಾನು ಹೇಳ್ತಾ ಇಲ್ವಾ ಅವ್ನಿಗೆ ಗೊತ್ತಾಗಲ್ಲ ಅಂತ? ಅವ್ನಿಗೆ ಗೊತ್ತಾದ್ರೆ ತಾನೆ ಫಸ್ಟ್ ಯಾರು ಅಂದ್ಬಿಟ್ಟು. ಅವನಿಗೆ ಗೊತ್ತಿಲ್ಲ ಯಾರು ಅವನು ಅಂತ. ನೋಡಿ ಸೌಂಡ್ ಕೇಳಿಸ್ಕೊ ನೋಡು, ಹಾಡು ನೋಡ್ದಾ? ಮಾಮ ಪಾಯ್ಲೋಗು ಮಾಮ. ಅದೇ ಮಾಮ, ಅದೇ ನೀವು ಹೇಳಿದ್ರಲ್ಲ ಅಪ್ಪ ಬಂದಿದ್ರು ಊರಿಂದ, ಅದೇ ಮದುವೆ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಅವ್ರು. ನಾ ಆಮೇಲೆ ಬರ್ತೀನಿ ಮದುವೆ ದಿವಸ, ನಾನು ನನ್ನ ಅಮ್ಮ ಇಬ್ರು ಆಮೇಲೆ ಬರ್ತೀನಿ ಮದುವೆ ದಿವಸ ಅಂತ ಹೇಳಿದ್ರು. ನೀವು ಹೇಳಿದ್ರಲ್ಲ ಅಪ್ಪನ ಹತ್ರ ಮಾತಾಡ್ಸು ಅಂತ. ಅಪ್ಪ ಬಿಸ್ನೆಸ್ ಮ್ಯಾನು, ಅವರು ದುಬೈ, ಫಾರಿನ್, US ಅಲ್ಲಿ ಹೋಗ್ತಾ ಇರ್ತಾರೆ ಮಾಮ, ಹೇಳದ್ನಲ್ಲ ನಿಮ್ಗೆ. ಮಾತಾಡಿ. ಈ ಕಡೆ ನೆಟ್ವರ್ಕ್. ಏನ್ ಸರ್? ಓಕೆ ಸರ್. ಓಕೆ ಸರ್. ಅಲ್ಲ ಮಾಮ, ನಿಮ್ಗೆ ಇಷ್ಟನಾ? ಅದೇ ನೀವು ಅಪ್ಪ ಹತ್ರ ಮಾತಾಡ್ಸಿದ್ರೆ ನನ್ನ ಮಗಳು ಕೊಡ್ತೀನಿ ಅಂದ್ರಲ್ಲ, ನಮ್ಮ ಅಪ್ಪ ಹತ್ರ ಮಾತಾಡಿ. ಸರಿ ಸರ್, ಆಯ್ತು, ಬನ್ನಿ ಸರ್. ಮಾಮ ಹೇಳಿ ಮಾಮ. ಅದೇ ಮಾಮ, ನೀವು ಹೇಳಿದ್ರಲ್ಲ ಅಪ್ಪ ಹತ್ರ ಮಾತಾಡ್ಸ. ಅಮ್ಮ ಇಲ್ಲ, ಅಮ್ಮ ಪಾತ್ರೆ ಉಸ್ತಾ ಇದ್ದಾರೆ, ಅದಕ್ಕೆ ಅದ್ರಗೋಸ್ಕರ. ಇಲ್ಲ ದೇವರಾಣೆಗೂ ನಮ್ಮ ಪಪ್ಪನೇ ಮಾತಾಡ್ತಾರೆ. ಸುಳ್ಳ್ಯಾಕೆ ಕೇಳಲಿ ನಾನು? ವಿಡಿಯೋ ಕಾಲ್ ಇಲ್ಲಿ ನೆಟ್ವರ್ಕ್ ಸರಿಯಾಗಿಲ್ಲ ಇಲ್ಲಿ.
ಒಂದು ನಿಮಿಷ ನೋಡಿ ಕೇಳಿಸ್ಕೊಂಡು. ನಮ್ಮ ಅಪ್ಪ ಅಲ್ಲ ಅವ್ರು ಅಂತವ್ರೆ, ನಾನೇ ಅವ್ರ ಅಪ್ಪ. ಹಲೋ ಜೋರಾಗಿ ಮಾತಾಡಿ, ಅವ್ರ ಕಿವಿ ಕೇಳಿಸಲ್ಲ, ಜೋರಾಗಿ ಮಾತಾಡಿ. ಹಲೋ. ಹೌದು ಸರ್, ಅವರು ಅಪ್ಪನೇ ಮಾತಾಡ್ತೀನಿ. ಈ ಕಡೆ ತಿರುಗಿ ಮಾತಾಡಿ, ನೆಟ್ವರ್ಕ್ ಇಲ್ಲ. ಮಾಮ ಅಪ್ಪನೇ ಮಾತಾಡ್ತಾ ಇರೋದು, ಪ್ರಾಮಿಸ್. ಕೇಳಿಸ್ಕೊ, ನನ್ನ ಮಗನಿಗೆ ಒಪ್ಕೊಂಡಿದ್ದೀನಿ ಅಂತ ಹೇಳಿ. ಅಪ್ಪ ಹೇಳಪ್ಪ. ಈ ಕಡೆ ತಿರುಗಿ, ನೆಟ್ವರ್ಕು. ಹಲೋ. ಅಪ್ಪ ಅಂತ ಡೌಟ್ ಬೀಳ್ತಾವ್ರಪ್ಪ, ಹೇಳಿ. ನಾನು ಮಾಮ ಓಕೆ ಅಂದ್ರು, ಅವ್ರು ಓಕೆ ಅಂದಿದ್ದಾರೆ. ಹಾ ಅದೇ ಬರ್ತಾರಂತೆ, ಮೊದಲ ಟೈಮ್ ಬರ್ತೀನಿ ಅಂದ್ರು. ಓಕೆನಾ? ಸರಿ ಬಾ ಆಯ್ತು ಮಾಮ. ಓಕೆ ಅಣ್ಣ. ಅಣ್ಣ ಥ್ಯಾಂಕ್ ಯು. ಹಾ, ದಯವಿಟ್ಟು ಮಿಸ್ ಮಾಡಬೇಡಿ, ಮದುವೆಗೆ ಬನ್ನಿ. ಓಕೆನಾ? ಈ ತಿಂಗಳು 15ನೇ ತಾರೀಕು ಮೇಲ್ಗಡೆ ಎಂಗೇಜ್ಮೆಂಟ್ ಮಾಡ್ಕೋತಾ ಇದ್ದೀವಿ. ಓಕೆನಾ? ದಯವಿಟ್ಟು ಬರಬೇಕು ಅಣ್ಣ. ಒಂದು 500 ರೂಪೀಸ್ ಇದ್ರೆ ಕೊಡ್ತೀರಾ? ದುಡ್ಡಿಲ್ಲ ಬ್ರೋ. ಹಾ? ದುಡ್ಡಿಲ್ಲ. ಅಲ್ಲ 500 ರೂಪಾಯಿ. ನೀವು ಗಿಫ್ಟ್ ಏನ್ ತರಬೇಡಿ ಅವಾಗ, ಮದುವೆಗೆ ಬರ್ಬೇಕಾದ್ರೆ. ನೀವು ಗಿಫ್ಟ್ ಕೊಡೋದೇನ್ ಬೇಡ ಅವಾಗ. ಅಮೌಂಟ್ ಇಲ್ಲ ಬ್ರೋ. ಹಾ, ಕೊಡೋಣ. ನೀವೇ ನೋಡಿ, ಇದೇ ನೋಡಿ, ಅಪ್ಪನೂ ಮಾಡಿಸಿದೆ, ಗಿಫ್ಟು ಕೊಡ್ತಾ, ಇದು ಮದುವೆಗೂ ಕರಿತಾ ಇದೀನಿ. ಯಾರು ಕರೀತಾರೆ ಮಾರ್ವಾಡಿ ಮದುವೆಗೆ? ಎಂತ ಗ್ರ್ಯಾಂಡ್ ಮದುವೆ ಗೊತ್ತಾ? ಇವಾಗ ಹೆಂಗೆ ಹೇಳಿ, ಒಂದು 500 ಕೊಡಿ, ಇಲ್ಲ 300 ಕೊಟ್ಟಿರಿ ಸಾಕು. ಯಾರು ಫಸ್ಟ್? ಅಯ್ಯ, ಯಾರು? ಈಗ ಮಗ ಅಂದ್ಬಿಟ್ಟು ಮಾತಾಡ್ಬಿಟ್ಟು ಯಾರು ಅಂದ್ರೆ, ಫಂಕ್ಷನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಫಂಕ್ಷನ್ ಕರಿತೀನಿ ಬನ್ನಿ. ಒಳ್ಳೆ ಊಟ ಫುಲ್ಲು ನಮ್ಮ ಸಖತ್ತಾಗಿ. ನಿಮ್ಗೆ ಸಪ್ರೇಟಾಗಿ ಪರ್ಸನಲ್ ಒಂದು ಪಾರ್ಟಿ ಸಾಯಂಕಾಲದ ಮೇಲೆ, ಸಾಯಂಕಾಲ ಎಣ್ಣೆ ಪಾರ್ಟಿ. ಹಾ, ಟೆನ್ಷನ್ ಆಗ್ತಾ ಇದೆ ಬ್ರೋ. ಹೋಗಿ ಬ್ರೋ. ಟೆನ್ಷನ್ ಯಾಕೆ? ಒಂದು 200 ಕೊಡೋಣ, ಹೋಗ್ಲಿ. ಗಿಫ್ಟ್ ಕೊಡ್ಬೇಡ ನೀನು ಮದುವೆಗೆ ಬರ್ಬೇಕಾರೆ. ಯಾರನ್ನ ನೀವು? ಹೋಗಿ. ಅಲ್ಲ, ನಾನು ಯಾರಾದ್ರೆ ಮದುವೆಗೆ ನಾನು ಕರಿತಾ ಇದ್ದಿಲ್ಲ. ನೀವು ಗುರುತು ಪರಿಚಯ ಅಂದ್ರೆ ಮದುವೆಗೆ ಕರಿತಾ ಇದ್ದೀನಲ್ಲ, ಬೇಡವಾ? ಓಲಾ ನಾನು ಓಲಿ ಅಪ್ಪ ಆಗಿ ನೀವು ಒಂದು ಇದು ಮಾಡೋದಲ್ಲ, ಸಾಕು ನನಗೆ. ಬರಲಾ? ಕೈ ಕೊಡಿ. ಬಾಯ್. ನೋಡಿ ಅಲ್ಲಿ ಅವ್ರ ಮಾವನೇ ಬಂದ್ಬಿಟ್ರಲ್ಲ ಗುರು. ಅಲ್ಲಿ ನೋಡೋಣ. ಆವೋ ಅಲ್ಲಿ ನೋಡಿ, ಅಲ್ಲಿ ನೋಡೋಣ. ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ. ಇದು ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮ್. ಹೌದಾ? ಕಾಮಿಡಿ ಗುರು. ಒಳಗಡೆ ಕ್ಯಾಮ್ರಾ ಐತೆ, ಗಾಡಿಯಲ್ಲಿ ರೆಡ್ ಕಲರ್ ಕ್ಯಾಮ್ರಾ ಇದೆ. ರೆಡ್ ಕಲರ್ ಕಾರ್ ಇದೆಯಲ್ಲ, I10, ಇಲ್ಲಿ ಒಳಗಡೆ ಕ್ಯಾಮ್ರಾ ಐತೆ. ಕಾಮಿಡಿ ಪ್ರೋಗ್ರಾಮ್ ನಮ್ದು. ನನ್ನೆಲ್ಲ ನೋಡಿದೀರಾ? ನಾನು ಕುರಿಬಾಣ್ ಸುನಿಲ್ ಅಂತ. ಬರ್ಲಾ? ಬಾಯ್. ಬಸವನ ಗುಡಿ ಅಲ್ಲ, ನಾವು ಎಲ್ಲಾ ಗುಡಿ ಕಡೆ ಸುತ್ತಾಡ್ತೀವಿ. ಬರ್ಲಾ? ಥ್ಯಾಂಕ್ ಯು, ಬಾಯ್. ಕೈ ತೋರಿಸಿ ಅಲ್ಲಿ ಕ್ಯಾಮ್ರಾಗೆ. ಬಾಯ್. ಹೋಗಪ್ಪ, ಫುಲ್ ಆಕ್ಟಿಂಗ್ ಹಿಂದೆಗಡೆಂದಾನೆ ಆಗ್ಬಿಡ್ತು. ಸೂಪರ್ ಕುರಿ.